ಎರಡು ಮೂರು ಪ್ರಾಮುಖ್ಯವಾದ ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಮೊದಲನೇದು, ಹುಬ್ಬಳ್ಳಿಯಲ್ಲಿ ನೇಹ ಅನ್ನತಕ್ಕಂಥ MCA ವಿದ್ಯಾರ್ಥಿನಿಯನ್ನ ಅವರ ಕೊಲೆ ಆಗಿದೆ. ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನ 1 ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ನು ಮುಂದುವರಿತಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಇನ್ವಾಲ್ವ್ ಆಗಿ ಅದನ್ನ ರಾಜಕೀಯಕ್ಕೋಸ್ಕರ ತಿರುಗಿಸ್ತಾ ಇದ್ದಾರೆ. ಅನೇಕ ಟ್ವಿಟರ್ಗಳನ್ನು, ಕಾಮೆಂಟ್ಸ್ಗಳನ್ನು, ಅವರ ಹೇಳಿಕೆಗಳನ್ನು ಗಮನಿಸಿದಾಗ ಈ ಇನ್ಸಿಡೆಂಟ್, ಈ ಘಟನೆಯನ್ನ ರಾಜಕೀಯ ಬಣ್ಣ ಕಟ್ಟಿ ರಾಜಕೀಯಕ್ಕೆ ತಿರುಗಿಸಿದ್ದಾರೆ. ಮುಖ್ಯಮಂತ್ರಿಗಳು ನಾನು ಹೇಳಿಕೆ ಕೊಡುವಾಗ ನಾನು ಮೊನ್ನೆ ತಾನೇ ಹೇಳಿದ್ದೇನೆ, ಅವರ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ನೋವಾಗಿದೆ. ನಮ್ಮ ಹೇಳಿಕೆಯಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ರೆ ಅದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ಹೇಳಿದ್ದೇನೆ. ಅದು ಒಂದು ಭಾಗ. ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ, ನನ್ನ ಹೇಳಿಕೆಯ ಬಗ್ಗೆ ಕೂಡ ಬಹಳ ಕೀಳಾಗಿ, ಕಟುವಾಗಿ ಪ್ರತಿಕ್ರಿಯೆಯನ್ನ BJPಯವರು ಮಾಡ್ತಾ ಇದ್ದಾರೆ. ಅದು ಅವರಿಗೆ ಇರ್ತಕ್ಕಂಥ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಅಷ್ಟೇ ಹೇಳ್ತೇನೆ. ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡಕ್ ಹೋಗೋದಿಲ್ಲ. ಆದರೆ ಇದನ್ನ ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ನಿರಾಶೆ ಆಗಿದೆ. ಬಹಳ ಒಂದು ರೀತಿಯಲ್ಲಿ ಜನ ನಮ್ಮನ್ನ ಕೈ ಬಿಡ್ತಾರೆ ಈ ಬಾರಿ ಅನ್ನುವಂಥ ನಿರಾಶೆ ಅವರಿಗೆ, ಆ ಭಯ ಅವರನ್ನ ಈ ರೀತಿ ಘಟನೆಗಳಿಗೆ ರಾಜಕೀಯಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಅಂತ ಹೇಳಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ, ಈ ಘಟನೆಯನ್ನ CODಗೆ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಾನು ತೀರ್ಮಾನ ಮಾಡಿ ಈಗಾಗಲೇ ಸರ್ಕಾರಿ ಆದೇಶವನ್ನ ಇವತ್ತು ಬೆಳಿಗ್ಗೆ ಹೊರಡಿಸಿದ್ದೇವೆ. COD ಟೀಮ್ ಇವತ್ತೇ ಹುಬ್ಬಳ್ಳಿಗೆ ಹೋಗಿ ಆ ಕೇಸನ್ನ ನಮ್ಮ ರೆಗ್ಯುಲರ್ ಪೊಲೀಸ್ನವ್ರೇನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರಿಂದ ಟೇಕನ್ ಓವರ್ ಮಾಡ್ತಾರೆ. ಆದ್ರಿಂದ ನನಗೆ ವಿಶ್ವಾಸ ಇದೆ, ಅದು ಏನೇ ಇರಲಿ, ಅವರ ತಂದೆ ತಾಯಿಗಳು, ತಂದೆಯವರು ಹೇಳಿದ್ದಾರೆ ಇನ್ನೂ ಯಾರೋ 4 ಜನ ಇದ್ದಾರೆ ಈ ಕೊಲೆಯ ಹಿಂದೆ, ಹಾಗೆ ಅಂತೆಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದೇನೇ ವಿಚಾರ ಇದ್ರೂ ಕೂಡ ಅದನ್ನ ತನಿಖೆ ಮಾಡಿ CODಯವರು ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸ್ತಾರೆ. 10-12 ದಿವಸದ ಒಳಗಾಗಿ ಕೊಡಬೇಕು ಅಂತ ನಾವು ನಿಗದಿ ಕೂಡ ಮಾಡಿದ್ದೇವೆ. ಹೆಚ್ಚು ಸಮಯ, ತಿಂಗಳಾನುಗಟ್ಲೆ ಮಾಡಂಗಿಲ್ಲ. 10-12 ದಿವಸದ ಒಳಗಾಗಿ ಈ ವರದಿಯನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು, ಸಬ್ಮಿಟ್ ಮಾಡಬೇಕು ಅಂತ ಹೇಳಿ, ಇನ್ವೆಸ್ಟಿಗೇಷನ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೇವೆ. ಆದೇಶ ಈಗಾಗಲೇ ಹೊರಟಿದೆ. ನನಗೆ ವಿಶ್ವಾಸ ಇದೆ ಆ ತಂದೆ ತಾಯಿಗಳಿಗೆ ನ್ಯಾಯ ಸಿಗುತ್ತೆ, ಹಾಗೆ ಸತ್ಯ ಹೊರಗಡೆ ಬರುತ್ತೆ ಅಂತ ಹೇಳಿ ನಾನು
ಅಂದ್ಕೊಂಡಿದ್ದೇನೆ. ಆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೆಯುತ್ತೆ.